ಇ ಕಾಮರ್ಸ್ ಬಿಸ್ನೆಸ್. ನೀವೇನಾದ್ರೂ ಇ ಕಾಮರ್ಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲೇಬೇಕು. ಯಾಕಂತಂದ್ರೆ ಹೊಸ ಹೊಸ ಸೆಲ್ಲರ್ಸ್ ಹೊಸ ಹೊಸ ಅಪಾರ್ಚುನಿಟೀಸ್ ಇ ಕಾಮರ್ಸ್ ಒಳಗಡೆ ಸಿಗ್ಲಿಕ್ಕತ್ತಾವ. ನೀವು ಈಗಾಗಲೇ ಆಫ್ಲೈನ್ ಬಿಸ್ನೆಸ್ ನೀವು ಮಾಡ್ತಿದ್ರಿ ಅಂತಂದ್ರೆ ನೀವು ಇ ಕಾಮರ್ಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಆಫ್ಲೈನ್ ಬಿಸ್ನೆಸ್ ಇಂದಲ್ಲ ನಾಳೆ ಬಂದ್ ಆಗುವಂತ ಚಾನ್ಸ್ ಅದ. ನೀವೇನಾದ್ರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರ ಯಾವ್ದಾದೊಂದು ಪಾರ್ಟ್ ಟೈಮ್ ಇನ್ಕಮ್ ಬೇಕು ಅಂತ ಅನ್ಕೊಂಡಿದ್ರೆ ಪಾರ್ಟ್ ಟೈಮ್ ಆಗಿ ಇ ಕಾಮರ್ಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಇ ಕಾಮರ್ಸ್ ಒಂದ್ಸಲ ಗ್ರೋತ್ ಆಯ್ತು ಅಥವಾ ನಿಮ್ ಪ್ರಾಫಿಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಅವಾಗ ನೀವು ಇರುವಂತ ಜಾಬ್ ನ ಬಿಟ್ಟು ನೀವು ಹೋಗ್ತಕ್ಕಂಥ ಕಾಲೇಜ್ಗಳನ್ನ ಬಿಟ್ಟು ಇ ಕಾಮರ್ಸ್ ಬಿಸ್ನೆಸ್ ನ ಗ್ರೋತ್ ಮಾಡ್ಲಿಕ್ಕೆ ನೀವು ನೋಡ್ಕೋಬಹುದು. ನೀವೇನಾದ್ರು ಇ ಕಾಮರ್ಸ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಮಾಡ್ಲೇಬೇಕು. ಯಾಕೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದೊಳಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕತ್ತೇವಿ. ನೀವು ಇನ್ನವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಡಿಯಾಸ್ ಇ ಕಾಮರ್ಸ್ ಬೂಮ್ ಅಂಡ್ ಅಪಾರ್ಚುನಿಟೀಸ್ ಫಾರ್ ನ್ಯೂ ಸೆಲ್ಲರ್ಸ್ ಏನದ ನೋಡಕ್ ಹೋದಾಗ ಇಂಡಿಯಾಸ್ ಇ ಕಾಮರ್ಸ್ ಮಾರ್ಕೆಟ್ ವಾಸ್ ವರ್ತ್ 147.3 billion in 2024 and is expected to grow at nearly 18.7% each year until 2028, meaning huge opportunities for new sellers. ನೀವೇನಾದ್ರೂ ಹೊಸ ಸೆಲ್ಲರ್ಸ್ ಇದ್ರ ಯಾಕೆ ನಿಮ್ಗೆ ಅಪಾರ್ಚುನಿಟೀಸ್ ಅದ ಅಂತಂದ್ರೆ ಇಂಡಿಯಾಸ್ ಇ ಕಾಮರ್ಸ್ ಮಾರ್ಕೆಟ್ ವರ್ತ್ ಏನಿತ್ತು ಅಂದ್ರೆ 147.3 ಬಿಲಿಯನ್ ಅಷ್ಟು 2024 ಒಳಗಡೆ ಇತ್ತು. 2028ರವರೆಗೂ ಸುಮಾರು 18.7% ನಷ್ಟು CAGR ಕಂಪೌಂಡ್ ಆನ್ಯುವಲ್ ಗ್ರೋತ್ ರಿಟರ್ನ್ ಅಷ್ಟೊಂದು ಇನ್ಕ್ರೀಸ್ ಆಗೋದದ. ಅದ್ರ ಜೊತೆ ಈ ಬೆಟರ್ ಟೆಕ್ನಾಲಜಿ ಬರ್ಲಿಕ್ಕತ್ತದ, 5G ಅದ, AI ಅದ, ಬ್ಲಾಕ್ ಚೈನ್ ಅದ. ಇದನ್ನೆಲ್ಲ ನೋಡಿದಾಗ ಮತ್ತು ಈ Tier 2 Tier 3 ಸಿಟಿ ಒಳಗಡೆ ಏನದಾರಲ್ಲ ಆ ಜನ ಇವತ್ತು ಆನ್ಲೈನ್ ಶಾಪಿಂಗ್ ಮೂವ್ ಆಗಿರೋದು ನೋಡಿದಾಗ ಬೆಟರ್ ಅಪಾರ್ಚುನಿಟಿ ಕಾಣ್ಲಿಕ್ಕತ್ತದ. ಈಗ ಇನ್ನೊಂದು ನೋಡಕ್ ಹೋದಾಗ ಗ್ರಾಸ್ ಆರ್ಡರ್ ವ್ಯಾಲ್ಯೂ ರೀಚ್ಡ್ 64,000 crores ಇನ್ ಫೈನಾನ್ಸಿಯಲ್ ಇಯರ್ 2025, ಡಬ್ಲಿಂಗ್ ಕಂಪೇರ್ ಟು ಫೈನಾನ್ಸಿಯಲ್ ಇಯರ್ 2024. 2024 ಒಳಗಡೆ ಈ ಗ್ರಾಸ್ ಆರ್ಡರ್ ವ್ಯಾಲ್ಯೂ ಏನಿತ್ತಲ್ಲ ಅದನ್ನ ಡಬಲ್ ಮಾಡ್ಕೊಂಡು 2025 ಒಳಗಡೆ 64,000 ಕೋಟಿ ರೂಪಾಯಿ ರೀಚ್ ಆಗ್ಯದ. ಇದನ್ನ ನೋಡಿದಾಗ ಇ ಕಾಮರ್ಸ್ ಒಳಗಡೆ ಕನ್ಸ್ಯೂಮರ್ ಡಿಮ್ಯಾಂಡ್ ಆಗಿರ್ಬೋದು ಮತ್ತೆ ಆನ್ಲೈನ್ ಒಳಗಡೆ ಟ್ರಾನ್ಸಾಕ್ಷನ್ ಅದ ಇದು ಇನ್ಕ್ರೀಸ್ ಆಗ್ಲಿಕ್ಕತ್ತದ. ಇದರಿಂದ ಇ ಕಾಮರ್ಸ್ ಬೂಮ್ ಆಗ್ತದ ಅನ್ನುವಂತ ಒಂದು ಸೆನ್ಸ್ ಬರ್ಲಿಕ್ಕತ್ತದ. Gross order value is expected to nearly triple to 2 lakh crores by financial 2028. ಅಂದ್ರೆ 2028 ಅನ್ಗೋಡ್ಗೆ ಈ ಗ್ರಾಸ್ ವ್ಯಾಲ್ಯೂ ಏನದ ಅನ್ ಎಕ್ಸ್ಪೆಕ್ಟೆಡ್ ಟು ಟ್ರಿಬಲ್ 2 lakh crores ಆಗ್ತದ ಅಂತ ಒಂದು ಅಂದಾಜು ಹೇಳಿಕತ್ತಾರ. ಇದು ಯಾಕೆ ಆಗ್ಲಿಕ್ಕತ್ತದ ನೋಡಕ್ ಹೋದಾಗ ಇನ್ಕ್ರೀಸಿಂಗ್ ಇಂಟರ್ನೆಟ್ ಪೆನೆಟ್ರೇಷನ್, ಡಿಜಿಟಲ್ ಪೇಮೆಂಟ್ ಅಡಾಪ್ಷನ್ ಅಂಡ್ ಇವಾಲ್ವಿಂಗ್ ಕನ್ಸ್ಯೂಮರ್ ಬಿಹೇವಿಯರ್ಸ್. ಈಗ ನೀವು ನೋಡಿದ್ರೆ 2022 ನಾವು ಕಂಪೇರ್ ಮಾಡಿದಾಗ 2025 ನಾವು ಈಸಿಲಿ ಆನ್ಲೈನ್ ಆರ್ಡರ್ ಮಾಡ್ಲಿಕ್ಕತ್ತೇವಿ. ಈಗ 2025 2028 ನೋಡಕ್ ಹೋದಾಗ ನಾವು ಇನ್ನೂ ಜಾಸ್ತಿ ಆನ್ಲೈನ್ ಪರ್ಚೇಸಿಂಗ್ ಹೋಗ್ತೇವೆ ಅಂತ ಅನಿಸ್ತದ. ಈಗ 2022 2025 ನಮ್ಗೆ 142% ಇಯರ್ಲಿ ಗ್ರೋತ್ ಸಿಕ್ಕದ. ಈ ಪ್ಲಾಟ್ಫಾರ್ಮ್ ಪಿ ರೆವಿನ್ಯೂನ ನೋಡಕ್ ಹೋದಾಗ 450 ಕೋಟಿ 2022 ಅದು 10,500 ಕೋಟಿ 2025 ಆಗ್ಯದ. ಇದು ಹಿಂಗ ಹೋಯ್ತು ಅಂತಂದ್ರ ಫೈನಾನ್ಸಿಯಲ್ ಇಯರ್ 2028 34,500 ಕೋಟಿಗಳಷ್ಟು ಆಗ್ಬೋದು ಅಂತ ಅಂದಾಜಿಸಲಾಗ ಆಗ್ಯದ. ಈ ಕಾಮರ್ಸ್ ಬಿಸ್ನೆಸ್ ಮಾಡೋದು ಪ್ರಾಫಿಟ್ ಅದ. ಇ ಕಾಮರ್ಸ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಎಲ್ಲ ಮಾತಾಡಕತ್ತೀವಿ. ಅದ್ರ ಜೊತೆ ಕೆಲವೊಂದಷ್ಟು ಸಸ್ಟೈನೇಬಲ್ ಚಾಲೆಂಜಸ್ ಇರ್ತಾವ. ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ರನ್ ಮಾಡ್ಬೇಕು ಅನ್ನೋ ಅದ್ರೊಳಗೆ ಇರ್ಬೇಕು ಅಂತಂದ್ರೆ ಕೆಲವೊಂದಷ್ಟು ಚಾಲೆಂಜ್ ಅದಾವ. ಯಾವ ಚಾಲೆಂಜ್ ಅದ ನೋಡಕ್ ಹೋದಾಗ ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಬಟ್ ವೈಡನಿಂಗ್ ಲಾಸಸ್. ಏನೋ ಗ್ರೋತ್ ಅದ ಸ್ಟ್ರಾಂಗು ಅದ ಆದ್ರೆ ಅದ್ರ ಜೊತೆ ಲಾಸು ಆಗಕತ್ತದ. ಎಕ್ಸಾಂಪಲ್ ಸ್ವಿಗ್ಗಿಸ್ ಲಾಸಸ್ ನಿಯರ್ಲಿ ಡಬಲ್ಡ್ ಇಂಡಿಕೇಟಿಂಗ್ ಇನ್ಕ್ರೀಸ್ಡ್ ಸ್ಪೆಂಡಿಂಗ್ ಟು ಕ್ಯಾಪ್ಚರ್ ಮಾರ್ಕೆಟ್ ಶೇರ್ ನ ಕ್ಯಾಪ್ಚರ್ ಮಾಡ್ಕೋಬೇಕು. ಸ್ವಿಗ್ಗಿ ಅಪೋಸಿಟ್ ಜೊಮ್ಯಾಟೊ ಅದ. ಅದ್ರ ಜೊತೆ ಡಿಫ್ರೆಂಟ್ ಲೋಕಲ್ ಫುಡ್ ಅಪ್ಲಿಕೇಶನ್ ಇರೋದ್ರಿಂದ ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದಾಗ ಮಾರ್ಕೆಟ್ ಶೇರ್ ತಗೋಬೇಕು ಅಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದ. ಸ್ವಿಗ್ಗಿ ಅಲ್ಲಿ ಲಾಸ್ ಆಗಕತ್ತದ. ಇನ್ನೊಂದ್ ಕಡೆ ಬ್ಲಿಂಕಿಟ್ ಪ್ರಾಫಿಟ್ ಡ್ರಾಪ್ಡ್ ಬೈ 77% ರಿಫ್ಲೆಕ್ಟಿಂಗ್ ಚಾಲೆಂಜಸ್ ಇನ್ ಅಚೀವಿಂಗ್ ಪ್ರಾಫಿಟಬಿಲಿಟಿ ಡಿಸ್ಪೈಟ್ ಗ್ರೋತ್. ಬ್ಲಿಂಕಿಟ್ ಗ್ರೋತ್ ಆಗಾಕತ್ತದ ಆದ್ರೆ ಕಂಟಿನ್ಯೂಲಿ ನಾವು ಪ್ರಾಫಿಟ್ ಇರಬೇಕು ಅನ್ನೋದನ್ನ ಆಗಾಕತ್ತಿಲ್ಲ. ಯಾಕೆ ಆಗಾಕತ್ತಿಲ್ಲ ನೋಡಕ್ ಹೋದಾಗ ಹೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ರಿಕ್ವೈರ್ಡ್ ಟು ಮೇಂಟೈನ್ ಅಂಡ್ ಎಕ್ಸ್ಪಾಂಡ್ ಡೆಲಿವರಿ ಇನ್ಫ್ರಾಸ್ಟ್ರಕ್ಚರ್. ಅಂದ್ರ ಯಾವ್ದೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದ, ಎಂಪ್ಲಾಯ್ಸ್ ಬೇಕಾಗ್ತದೆ, ರಿಸೋರ್ಸ್ ಬೇಕಾಗ್ತದೆ, ಬಿಲ್ಡಿಂಗ್ಸ್ ಬೇಕು, ಅದಕ್ಕೊಂದು ಸಿಸ್ಟಮ್ ನ ರೆಡಿ ಮಾಡ್ಬೇಕು. ಇದಕ್ಕೆಲ್ಲಾನು ಜಾಸ್ತಿ ಖರ್ಚಾಗ್ಲಿಕ್ಕತ್ತದ. ಅದ್ರ ಜೊತೆ ಲೋ ಡೆಲಿವರಿ ಫೀಸ್ ಬಹಳ ಕಡಿಮೆ ಇಟ್ಟು ಅಂತ ಅವ್ರು ಹೇಳಕತ್ತಾರ. ಕೆಲವೊಂದ್ಸಲ ಫ್ರೀ ಡೆಲಿವರಿ ಕೊಡ್ಬೇಕಾಗ್ತದ. ಡೆಲಿವರಿ ಫೀಸ್ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಜನ ಆರ್ಡರ್ ಮಾಡೋದನ್ನ ಬಂದ್ ಮಾಡ್ತಾರ. ಇದೊಂದು ಚಾಲೆಂಜಸ್ ಈ ಇಂಡಸ್ಟ್ರಿ ಫೇಸ್ ಮಾಡಕತ್ತದ. ಅದ್ರ ಜೊತೆ ರಿಸ್ಕ್ ಏನದ ನೋಡಕ್ ಹೋದಾಗ ಗ್ರೋತ್ ಇನ್ ನಾನ್ ಮೆಟ್ರೋ ಸಿಟೀಸ್ ಸ್ಲೋಯಿಂಗ್ ಲಿಮಿಟಿಂಗ್ ನ್ಯೂ ಮಾರ್ಕೆಟ್ ಅಪಾರ್ಚುನಿಟೀಸ್. ಈಗ ಮೆಟ್ರೋ ಸಿಟೀಸ್ ಬಿಟ್ಟು ನಾನ್ ಮೆಟ್ರೋ ಸಿಟೀಸ್ ಏನದಾವಲ್ಲ ಅಲ್ಲಿ ಸ್ವಲ್ಪ ಗ್ರೋತ್ ಎಕ್ಸ್ಪೆಕ್ಟೆಡ್
ಲಿಮಿಟೆಡ್ ಆಗಾಕತ್ತಿಲ್ಲ, ಇದೊಂದು ಈ ಮಾರ್ಕೆಟಿಗೆ ರಿಸ್ಕ್ ಅದ. ಅದ್ರ ಜೊತೆ ನೀವೇನಾದ್ರೂ ಓನ್ ಇಂಡಿವಿಜುವಲ್ ಸೆಲ್ಲರ್ ಆಗಿ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಂತ ದೊಡ್ಡ ಪ್ಲೇಯರ್ ಜೊತೆ ನೀವು ಕಾಂಪೀಟ್ ಮಾಡ್ಬೇಕಾಗ್ತದ. ನೀವೇನಾದ್ರೂ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಂತ ವೆಬ್ಸೈಟ್ ಒಳಗಡೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅಥವಾ ಮಾಡ್ಬೇಕಂತ ನೀವೇನಾದ್ರೂ ಅನ್ಕೊಂಡಿದ್ರೆ ನಿಮ್ಗೆ ಒಂದ್ಸಲ ಆರ್ಡರ್ ಬರ್ಲಿಕ್ಕತ್ತದ, ನಿಮ್ದು ಗ್ರೋತ್ ಆಗ್ಲಿಕ್ಕತ್ತದ ಅಂತ ಅಮೆಝಾನ್ ಅರ್ಥ ಆಯ್ತು ಅಂದ್ರೆ ಅವ್ರದಾದ ಒಂದು ಓನ್ ಐಟಮ್ ನ ತೆಗೆದು ನಿಮ್ಮ ಜೊತೆ ಕಾಂಪೀಟ್ ಮಾಡೋ ಚಾನ್ಸ್ ಅದ. ಇಂಥ ದೊಡ್ಡ ಪ್ಲೇಯರ್ ಜೊತೆ ನಮಗೆ ಕಾಂಪೀಟ್ ಮಾಡಕ್ ಆಗೋದಿಲ್ಲ ಅನ್ನೋ ಸ್ವಲ್ಪ ಪ್ರಾಬ್ಲಮ್ ಅದ. ಅದ್ರ ಜೊತೆ ನೀವು ಯಾವ್ದಾದ್ರು ಒಂದು ಸಣ್ಣ ಐಟಮ್ ಅನ್ನ ಸ್ಟಾರ್ಟ್ ಮಾಡಿ ಅದರದ ಒಂದು ಬ್ರ್ಯಾಂಡ್ ಮಾಡಿದ್ರೆ ಕಸ್ಟಮರ್ನ ನಿಮ್ ವೆಬ್ಸೈಟ್ ಮತ್ತು ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ್ದಕ್ಕೊಂದು ನೀವು ರೀಡೈರೆಕ್ಟ್ ಮಾಡ್ಕೊಂಡು ಅಲ್ಲಿ ನೀವು ಮಾರ್ಕೆಟ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂದ್ರೆ, ಕನ್ಸ್ಯೂಮರ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ ಬಿಸ್ನೆಸ್ ನ ಇ ಕಾಮರ್ಸ್ ಒಳಗೆ ನೀವು ಆರಾಮಾಗಿ ಸೆಲ್ ಮಾಡ್ಬೋದು. ಇಲ್ಲಿವರೆಗೂ ನೀವು ಆಫ್ಲೈನ್ ಒಳಗಡೆ ನಿಮ್ ಏರಿಯಾ ಅಥವಾ ಒಂದು 4-5 ಕಿಲೋಮೀಟರ್ ಒಳಗಡೆ ನೀವು ಸೆಲ್ ಮಾಡ್ತಿದ್ರಿ. ಇ ಕಾಮರ್ಸ್ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಥ್ರೂ ಔಟ್ ದಿ ಇಂಡಿಯಾ ನೀವು ಅಷ್ಟೊಂದು ಅಪಾರ್ಚುನಿಟಿ ಸಿಕ್ತು ಅಂತಂದ್ರೆ ಔಟ್ಸೈಡ್ ಇಂಡಿಯಾ ನೀವು ಸೆಲ್ ಮಾಡ್ಬೋದು. ಇ ಕಾಮರ್ಸ್ ಲಿಮಿಟ್ ಇಲ್ಲ. ಇ ಕಾಮರ್ಸ್ ಬಿಸ್ನೆಸ್ ನೀವು ಮಾಡ್ಲಿಲ್ಲ ಅಂತಂದ್ರೆ, ನೀವು ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮ್ಗೆ ದೊಡ್ಡ ದೊಡ್ಡ ಅಪಾರ್ಚುನಿಟಿಗಳು ಮಿಸ್ ಆಗ್ತಾವ. ನಿಮ್ಗೆ ಏನಾದ್ರು ಇ ಕಾಮರ್ಸ್ ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಏನೆಲ್ಲ ಬೇಕು ಅನ್ನೋದು ಏನಾದ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ನೀವು ಕಮೆಂಟ್ ಮಾಡ್ರಿ. ಅದಕ್ಕೆ ಬೇಕಾದಂತಹ ವಿಡಿಯೋ ಆಗಿರ್ಬೋದು, ನಿಮ್ಗೆ ಬೇಕಾದಂತಹ ಹೆಲ್ಪ್ ನಾವು ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.